ಹಾಯ್ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಶಿಡ್ಲಘಟ್ಟ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀ ಬೇಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತಾವು ನೋಡ್ಬೋದು ಇಲ್ಲಿನ ಒಂದು ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿದೆ ಅಂತ. ಈ ದೇವಸ್ಥಾನದ ಕಂಪ್ಲೀಟ್ ಮಾಹಿತಿಯನ್ನು ನಾನು ವಿಡಿಯೋ ಮುಖಾಂತರ ಹಂಚ್ಕೊಳ್ತೀನಿ. ಶಿಡ್ಲಘಟ್ಟ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದಾದ ಶ್ರೀ ಬೇಟರಾಯ ಸ್ವಾಮಿ ದೇವಸ್ಥಾನವೂ ಸಹ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಇನ್ನು ಶಿಡ್ಲಘಟ್ಟದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕದಾಸರಹಳ್ಳಿಯ ಪಕ್ಕದಲ್ಲೇ ಇರತಕ್ಕಂಥ ಗುಡ್ಡದ ಮೇಲೆ ನೆಲೆಸಿರ್ತಕ್ಕಂಥ ಶ್ರೀ ಭೂದೇವಿ ಸಮೇತ ನೆಲೆಸಿರ್ತಕ್ಕಂಥ ಬೇಟರಾಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಪ್ರಕೃತಿಯ ಮಧ್ಯೆ ನೆಲೆಸಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಸುಮಾರು 1,000 ವರ್ಷಗಳ ಇತಿಹಾಸವಿದೆ. ಪ್ರಕೃತಿಯ ಮಧ್ಯೆ ಇರತಕ್ಕಂಥ ಈ ದೇವಸ್ಥಾನವು ಪ್ರವಾಸಿಗರಿಗಂತೂ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ. ಏಕೆಂದರೆ ಸುತ್ತಲೂ ಪ್ರಕೃತಿಯ ನಡುವೆ ಇರ್ತಕ್ಕಂಥ ಈ ದೇವಸ್ಥಾನ ಸುತ್ತಲೂ ಒಂದು ಪರಿಸರದ ಒಂದು ಪ್ರಕೃತಿಯನ್ನು ತನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡಿದೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಬ್ರಹ್ಮರಥೋತ್ಸವಕ್ಕೆ ಇಲ್ಲಿಗೆ ಭೇಟಿ ಕೊಟ್ಟಾಗ ಭಾಳ ಖುಷಿ ಆಗ್ತಾಯಿತ್ತು. ಆದರೆ ಈ ಬಾರಿ ಒಂಚೂರು ಬೇಸರ ಆಯಿತು. ಕಾರಣ ಅಷ್ಟೇ, ಬಿಸಿಲಿನ ಒಂದು ತಾಪಮಾನ ಹೆಚ್ಚಾಗಿತ್ತು. ಅದರ ಜೊತೆಗೆ ಕಲ್ಯಾಣಿಯಲ್ಲಿ ನೀರು ಇಲ್ಲ. ಈ ಒಂದು ಕಾರಣಕ್ಕೆ ಒಂಚೂರು ಬೇಸರ ಆಯಿತು ಅಷ್ಟೇ. ಬಿಸಿಲಿನ ತಾಪಮಾನ 30%ಕ್ಕಿಂತ ಹೆಚ್ಚಾಗಿದ್ರೂ ಸಾಕಷ್ಟು ಜನ, ಅಂದರೆ ಸಾವಿರಾರು ಮಂದಿ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ನೆಚ್ಚಿನ ದೇವರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ರು. ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾತಾಡೋದಾದರೆ, ಈ ಒಂದು ಸ್ಥಳಕ್ಕೆ ಮಳೆಗಾಲ, ಚಳಿಗಾಲ ಸೇರಿದಂತೆ ಬೇಸಿಗೆ ಕಾಲ, ಅಂದರೆ 3 ಕಾಲದಲ್ಲೂ ವರ್ಷದ 365 ದಿನವೂ ಭೇಟಿ ಕೊಡ್ತಕ್ಕಂಥ ಒಂದು ವಿಶೇಷವಾದ ಸ್ಥಳ. ಈ ಒಂದು ಸ್ಥಳಕ್ಕೆ ಪ್ರವಾಸಿಗರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಬಹುದಾದಂತಹ ಒಂದು ಸ್ಥಳ. ಒಂದು ಅದ್ಭುತವಾದ ಒಂದು ಲೊಕೇಶನ್ ಅಂತಲೇ ಹೇಳ್ಬೋದು. ರೇಷ್ಮೆ ನಗರಿ ಶಿಡ್ಲಘಟ್ಟದಿಂದ ಎಚ್ ಕ್ರಾಸ್ಗೆ ಹೋಗುವಂತಹ ರಸ್ತೆಯ ಒಂದು ಮಾರ್ಗದಲ್ಲಿ ಬರ್ತಕ್ಕಂಥ ಚಿಕ್ಕದಾಸರಹಳ್ಳಿ ಬಳಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಪ್ರತಿಯೊಬ್ಬರೂ ಸಹ ಭೇಟಿಯನ್ನು ಕೊಡಬಹುದು. ಈ ದೇವಸ್ಥಾನಕ್ಕೆ ಹಬ್ಬಗಳ ದಿನದಂದು ಸಾಕಷ್ಟು ಜನ ಭಕ್ತಾದಿಗಳು ಸಾವಿರಾರು ಮಂದಿಯಲ್ಲಿ ಬಂದು ಭಾಗವಹಿಸಿ ಸ್ವಾಮಿಯವರ ಒಂದು ಕೃಪೆಗೆ ಪಾತ್ರರಾಗಿ ಹೋಗ್ತಾರೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಶಿಡ್ಲಘಟ್ಟ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀ ಬೇಟರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತಾವು ನೋಡ್ಬೋದು ಇಲ್ಲಿನ ಒಂದು ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿದೆ ಅಂತ. ಈ ದೇವಸ್ಥಾನದ ಕಂಪ್ಲೀಟ್ ಮಾಹಿತಿಯನ್ನು ನಾನು ವಿಡಿಯೋ ಮುಖಾಂತರ ಹಂಚ್ಕೊಳ್ತೀನಿ. ಪ್ರತಿ ವರ್ಷ ಈ ಒಂದು ಕಲ್ಯಾಣಿಯಲ್ಲಿ ನೀರು ತುಂಬ ಇತ್ತು. ಆದರೆ ಈ ಬಾರಿ ಬರಗಾಲ ಬಂದಿರತಕ್ಕಂಥ ಒಂದು ಎಫೆಕ್ಟ್, ಈ ಬಾರಿ ನೀರಿಲ್ಲ. ಇದು ಒಂಚೂರು ಬೇಸರ ಪ್ರವಾಸಿಗರ ಒಂದು ಮನಸ್ಸಲ್ಲಿ. ಅದನ್ನು ಬಿಟ್ಟರೆ ಪ್ರಕೃತಿಯಂತೂ ನಿಜಕ್ಕೂ ಅದ್ಭುತವಾಗಿತ್ತು. ಫ್ಯಾಮಿಲಿ ಸಮೇತ, ಅಂದರೆ ಕುಟುಂಬದ ಸಮೇತ ಬಂದು ಹೋಗುವಂತಹ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು ಶ್ರೀ ಬೇಟರಾಯ ಸ್ವಾಮಿ ದೇವಸ್ಥಾನ. ಇದರ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಕಲ್ಯಾಣಿಯಲ್ಲಿ ನೀರಿಲ್ಲ ಅಂತ ಇನ್ನೇನು ಮಾಡೋಣ ಅಂತ ಹಂಗೆ ವಾಪಸ್ ಬರ್ತಾಯಿದ್ವಿ. ಸೊ ಅಷ್ಟರಲ್ಲೇ ನಮಗೆ ಖುಷಿಯಾಗಿದ್ದೇನೆಂದರೆ, ಪಕ್ಕದಲ್ಲೇ ಸಾಕಷ್ಟು ಜನ ಊಟವನ್ನು ಮಾಡ್ತಾಯಿದ್ರು. ಅದರ ಜೊತೆಗೆ ಮಜ್ಜಿಗೆ ಮತ್ತು ಪಾನಕವನ್ನು ಕೊಡ್ತಾಯಿದ್ರು. ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಸಿಲಲ್ಲಿ ಮಜ್ಜಿಗೆಯನ್ನು ಕೊಡ್ತಾಯಿದ್ದಾರೆ ಅಂಥೇಳಿ ಮಜ್ಜಿಗೆಯನ್ನು ಕುಡಿದ್ವಿ. ಒನ್ ಮಾರ್ ಅಂತ 2 ಗ್ಲಾಸ್ ಪಾನಕ ಮತ್ತು 2 ಗ್ಲಾಸ್ ಮಜ್ಜಿಗೆಯನ್ನು ಕುಡಿದ್ವಿ.
ಬಿಸಿಲಲ್ಲಿ ಮಜ್ಜಿಗೆ ಮತ್ತು ಪಾನಕದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಆ ಒಂದು ಕುಟುಂಬಕ್ಕೆ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತಾ ಮುಂದೆ ಹೋದ್ವಿ. ಅಲ್ಲಿ ನಮಗೆ ಸಿಕ್ಕಿದ್ದು ಕಲ್ಲಂಗಡಿ ಮತ್ತು ಸೌತೆಕಾಯಿನ ಅಂಗಡಿ ಸಿಕ್ತು. ಅಂತೂ ಇಂತೂ ಒಂದು 2 ಪೀಸ್ನ ನಾವು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬೇಸಿಗೆಯಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಕಲ್ಲಂಗಡಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಒಂದು ಅಂಗಡಿಗಳೆಲ್ಲ ಬಂದಿದ್ವು. ಖುಷಿ ಆಯಿತು. ಅಷ್ಟೊಂದು ಜನ ಸೇರಿರ್ತಕ್ಕಂಥದ್ದು ಖುಷಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ತೇರ್ ಹತ್ರ ಬಂದ್ವಿ. ತೇರಿನ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ರು. ಸೊ ಇನ್ನೂ ಲೇಟ್ ಆಗುತ್ತೆ ಅಂತ ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ವಾಪಸ್ ಬಂದುಬಿಟ್ವಿ. ರಥಕ್ಕೆ ತುಂಬ ಅದ್ಭುತವಾಗಿ ಒಂದು ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಒಂಚೂರು ಮಿಕ್ಸರ್ನ ಟೇಸ್ಟ್ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಆಟಿಕೆಗಳನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಭಿನ್ನ ಭಿನ್ನವಾದ ಒಂದು ಬೊಂಬೆಗಳ ಒಂದು ಪ್ರದರ್ಶನ ಇತ್ತು. ಮನೆಗೆ ಬೇಕಾದರೆ ಪರ್ಚೇಸನ್ನು ಸಹ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಆ ಒಂದು ಬೊಂಬೆಗಳಿಗೆ ನೋಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ಇನ್ನು ಬಿಸಿಲು ಅಂತ ಲೆಕ್ಕಿಸದೇ ಬಂದಂತಹ ಜನ ನಾವು ವಿಡಿಯೋ ಮಾಡೋದನ್ನು ನೋಡ್ತಾನೆ ನಿಂತಿದ್ದರು. ಅದರಲ್ಲೂ ಕೆಲವರೆಲ್ಲ ಏನೋ ಕಮೆಂಟ್ಸ್ ಮಾಡ್ತಾಯಿದ್ರು. ಇರಲಿ, ಅದೊಂದು ಕಡೆ ತಪ್ಪೇನಿಲ್ಲ, ಬೇಜಾರು ಮಾಡ್ಕೊಳ್ಬಾರ್ದು. ನಾನು ಫಸ್ಟ್ ಟೈಮ್ ಈ ಥರದೊಂದು ದೇವಸ್ಥಾನದ ಒಂದು ವಿಡಿಯೋ ಮಾಡಿದ್ದು. ಏನಾದರೂ ಮಿಸ್ಟೇಕ್ಸ್ ಏನಾದರೂ ಹೇಳಿದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ತಪ್ಪಿದರೆ ಕ್ಷಮಿಸ್ಬಿಡಿ. ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ಲವ್ ಯು ಆಲ್.